ಭಾರತ ಮತ್ತು ಶ್ರೀಲಂಕಾ ನಡುವಿನ ಒಂದು ODI ಸೀರೀಸ್ನಲ್ಲಿ ತುಂಬಾ ಒಂದು ರೋಚಕತೆಯಿಂದ ಕೂಡಿದೆ. ಯಾಕೆಂತಂದರೆ ಮೊದಲನೇ ಒಂದು ODIನಲ್ಲಿ ಟೈಯಿಂದ ಅಂತ್ಯವಾದರೆ ಎರಡನೇ ODIಯನ್ನು ಭಾರತ ಸೋತಿದೆ. ಹಾವು ಏನಿ ಆಟದಂತೆ ನಡೆದ ಒಂದು ಮ್ಯಾಚ್ನಲ್ಲಿ ಒಂದು ಬಾರಿ ಲಂಕಾ ಕಡೆಗೆ ವಾಲಿದರೆ ಇನ್ನೊಂದು ಬಾರಿ ಇಂಡಿಯಾ ಕಡೆಗೆ ವಾಲುತ್ತಿತ್ತು. ಸೊ ಮೊದಲನೇ ಒಂದು ಮ್ಯಾಚ್ನಲ್ಲಿ ಮಾಡಿದಂತೆ ಉತ್ತಮವಾದ ಬೌಲಿಂಗನ್ನು ಲಂಕಾ ಬೌಲರ್ಗಳು ಎರಡನೇ ಒಂದು ಮ್ಯಾಚ್ನಲ್ಲಿ ಕೂಡ ಮಾಡಿದರು. ಮೊದಲನೇ ಒಂದು ಮ್ಯಾಚ್ನಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ಇಂಡಿಯಾದ ಒಂದು ಮಿಡಲ್ ಆರ್ಡರ್ ತುಂಬಾ ವೀಕ್ ಆಗಿತ್ತು. ಅದೇ ಥರ ಈಗ ಎರಡನೇ ಒಂದು ಮ್ಯಾಚ್ನಲ್ಲೂ ಕೂಡ ವೀಕ್ ಆಗಿ ಕಾಣಿಸ್ತಿದೆ. ಈ ಒಂದು ಕಾರಣಕ್ಕೆ ಈಗ ಎರಡನೇ ಮ್ಯಾಚನ್ನು ಸಹ ಸೋಲ್ಬೇಕಾಗಿದೆ. ಇದೆಲ್ಲದರ ನಡುವೆ ಈಗ ವಿರಾಟ್ ಕೊಹ್ಲಿ ಅವರ ಒಂದು ವಿಕೆಟ್ಗೆ ತೊಗೊಂಡಂಥ ಒಂದು ರಿವ್ಯೂ ತುಂಬಾ ಒಂದು ವಾಗ್ವಾದಕ್ಕೆ ಕಾರಣವಾಯಿತು. ಈ ಧನಂಜಯ ಅವರು ಮಾಡಿದ ಒಂದು ಓವರ್ನ ಕೊನೆಯ ಒಂದು ಬಾಲ್ನಲ್ಲಿ ವಿರಾಟ್ ಕೊಹ್ಲಿ ಅವರು LBW ಆದರು. ನಂತರ ಲಂಕಾ ಟೀಮ್ನವರು ವಿಕೆಟ್ಗಾಗಿ ಅಪೀಲನ್ನು ಮಾಡ್ತಾರೆ. ಅಂಪೈರ್ ಕೂಡ ವಿರಾಟ್ ಕೊಹ್ಲಿ ಅವರು ಔಟ್ ಅಂತಲೇ ಹೇಳ್ತಾರೆ. ಆದರೆ ಅಂಪೈರ್ನ ಒಂದು ಡಿಸಿಷನ್ನ ವಿರುದ್ಧವಾಗಿ ವಿರಾಟ್ ಕೊಹ್ಲಿ ಅವರು ರಿವ್ಯೂವನ್ನು ತಗೊತಾರೆ. ನಂತರ ವಿರಾಟ್ ಕೊಹ್ಲಿ ಅವರ ಒಂದು ರಿವ್ಯೂವನ್ನು ಚೆಕ್ ಮಾಡಿದಂಥ ಥರ್ಡ್ ಅಂಪೈರ್ ಅವರು ನಾಟ್ಔಟ್ ಅಂತ ಡಿಸಿಷನನ್ನು ಕೊಡ್ತಾರೆ. ಯಾಕೆಂತಂದರೆ ಮೊದಲು ಬಾಲ್ ಬಂದು ಬ್ಯಾಟಿಗೆ ತಾಗಿ ನೆಕ್ಸ್ಟ್ ಪ್ಯಾಡ್ಗೆ ತಾಗಿರುತ್ತದೆ. ಈ ಒಂದು ಕಾರಣಕ್ಕೆ ಥರ್ಡ್ ಅಂಪೈರ್ ಅವರು ವಿರಾಟ್ ಕೊಹ್ಲಿ ಅವರು ನಾಟ್ಔಟ್ ಅಂತ ಡಿಸಿಷನನ್ನು ಕೊಡ್ತಾರೆ. ಈ ಒಂದು ನಾಟ್ಔಟ್ ಡಿಸಿಷನ್ ಬಂದ ನಂತರ ಲಂಕಾ ಪ್ಲೇಯರ್ಸ್ಗಳು ಅಂಪೈರ್ ಜೊತೆಗೆ ಕಿರಿಕನ್ನು ಮಾಡ್ಕೋತಾರೆ. ಜೊತೆಗೆ ವಿಕೆಟ್ ಕೀಪರ್ ಆದಂತಹ ಕುಶಲ್ ಮೆಂಡಿಸ್ ಅವರು ತಮ್ಮ ಹೆಲ್ಮೆಟನ್ನು ತೆಗೆದು ನೆಲಕ್ಕೆ ಎಸೆಯುತ್ತಾರೆ. ನಂತರ ಶ್ರೀಲಂಕಾದ ಕೋಚ್ ಆದಂತಹ ಸನತ್ ಜೈಸೂರ್ಯ ಅವರು ಮೈದಾನಕ್ಕೆ ಡ್ರೆಸ್ಸಿಂಗ್ ರೂಮ್ನಿಂದ ಇಳಿದು ಬಂದು ನಾಲ್ಕನೇ ಅಂಪೈರ್ ಅವರಿಗೆ ಕ್ವಶನನ್ನು ಮಾಡ್ತಾರೆ. ಎಲ್ಲವೂ ಕ್ಲಿಯರ್ ಆಗಿ ಡಿಸಿಷನ್ ಕೊಟ್ಟ ನಂತರ ಶ್ರೀಲಂಕಾ ಆಟಗಾರರು ಯಾಕೆ ಕೋಪಗೊಂಡ್ರು ಅನ್ನೋದು ಈಗ ಪ್ರಶ್ನೆಯಾಗಿದೆ. ಆ್ಯಕ್ಚುಯಲ್ ಆಗಿ ನಾವು ನೋಡಬೇಕಂದ್ರೆ ರಿವ್ಯೂನಲ್ಲಿ ಕಂಡುಬಂಥ ಒಂದು ದೃಶ್ಯ ಸ್ವಲ್ಪ ಗೊಂದಲವಾಗಿತ್ತು. ಯಾಕೆಂತಂದರೆ ಸ್ನೀಕೋಮೀಟರ್ನಲ್ಲಿ ಏರಿಳಿತ ಕಂಡು ಬಂದಾಗ ಬೌಲ್ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಗೆ ಹತ್ತಿರವಾಗಿತ್ತು. ನೆಕ್ಸ್ಟ್ ಒಂದು ಫ್ರೇಮ್ ಮುಂದೆ ಸರಿದಾಗ ಬೌಲ್ ಬ್ಯಾಟಿಗೆ ತಾಗಿದಂಥ ಯಾವ ಲಕ್ಷಣಗಳು ಕಾಣ್ತಾ ಇರಲಿಲ್ಲ. ಸೊ ಈ ಒಂದು ಕಾರಣಕ್ಕೆ ಶ್ರೀಲಂಕಾ ಟೀಮ್ ತುಂಬಾ ಒಂದು ಕೋಪವನ್ನು ಮಾಡಿಕೊಂಡು ಅಂಪೈರ್ ಜೊತೆಗೆ ಕಿರಿಕನ್ನು ಮಾಡಿಕೊಳ್ತು. ಇದು ಒಂದು ಇನ್ನಿಂಗ್ಸ್ನ ಮೇನ್ ವಿಕೆಟೇ ಆಗಿತ್ತು. ಯಾಕೆಂತಂದರೆ ಮೊದಲಿಗೆ ಬ್ಯಾಟ್ ಮಾಡಿದಂಥ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್ ಅವರು ಔಟ್ ಆದ ನಂತರ ವಿರಾಟ್ ಕೊಹ್ಲಿ ಅವರದ್ದೇ ಈಗ ಚೇಸಿಂಗ್ನಲ್ಲಿ ಪ್ರಮುಖ ಪಾತ್ರವಾಗಿತ್ತು. ಅದಾದ ನಂತರ ಅವರು 19 ರನ್ ಗಳಿಸಿ LBWಗೆ ಔಟ್ ಆದರು. ಸೊ ಹೀಗಾಗಿ ಶ್ರೀಲಂಕಾ ಆಟಗಾರರು ನಡೆದುಕೊಂಡಂಥ ಈ ಒಂದು ವರ್ತನೆಗೆ ಇಂಟರ್ನೆಟ್ನಲ್ಲಿ ತುಂಬಾ ಒಂದು ವಿರೋಧಗಳು ವ್ಯಕ್ತವಾಗ್ತಿದೆ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.